ರಾಜ್ಯಾದ್ಯಂತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಕಿಚ್ಚು ಹಚ್ಚಿದೆ. ಅಮಾಯಕನ ಹತ್ಯೆಯನ್ನು ಖಂಡಿಸಿ ದರ್ಶನ್ ವಿರುದ್ಧ ಪ್ರತಿಭಟನೆಗಳು ನಡೆದಿದ್ದು, ಆರೋಪಿಗಳ ವಿರುದ್ಧ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಕಿಚ್ಚು. ದರ್ಶನ್ ವಿರುದ್ಧ ಬೃಹತ್ ಪ್ರತಿಭಟನಾ ಜಾಥಾ. ಒಂದ್ ಕಡೆ ದರ್ಶನ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡಿತಿರುವ ಪ್ರತಿಭಟನಾಕಾರರು, ಮತ್ತೊಂದ್ ಕಡೆ ದರ್ಶನ್ ಅನ್ನ ಗಲ್ಲಿಗೇರಿಸಿ ಅಂತ ಘೋಷಣೆ ಕೂಗ್ತಾ ಇರುವ ಜನ. ಈ ದೃಶ್ಯಗಳು ಕಂಡುಬಂದಿದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ. ದರ್ಶನ್ ಎನ್ ಗ್ಯಾಂಗ್ ತನ್ನ ಪತಿಯನ್ನ ಕ್ರೂರವಾಗಿ ಕೊಂದಿದ್ದಾರೆ. ನನ್ನ ಪತ್ನಿ ಗರ್ಭಿಣಿ ಅಂತ ಹೇಳಿದ್ರು ಕರುಣೆ ತೋರ್ಲಿಲ್ಲ. ಅವರಿಗೆ ಶಿಕ್ಷೆ ಆಗ್ಲಿ ಅಂತ ರೇಣುಕಾಸ್ವಾಮಿ ಪತ್ನಿ ಸಹನಾ ಕಣ್ಣೀರು ಹಾಕಿದ್ದಾರೆ. 10 ಜನ ಸೇರಿ ಒಂದೇ ಪಟ್ಟಿಗೆ ಹೊಡೆದಾರೆ, ಡ್ರಿಂಕ್ಸ್ ಮಾಡಿ ಹೊಡೆದಾರೆ. ನಮ್ಮ ಮನೆಯವ್ರು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲ ಸರ್. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿ ಆ ದರ್ಶನ್ ಸರಿಗೆ ಹಿಂಗೆ ಅನಿಸಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು, ಪೊಲೀಸರಿಗೆ ಕೊಡ್ಬೇಕಿತ್ತು. ಅವ್ರು ಯಾಕೆ ಕಾನೂನು ಕೈಗೆ ತಗೊಂಡ್ರು. ಒಟ್ಟು ನಮ್ಮ ಮನೆಯವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಅತ್ತಿ ಮಾವ ಬೇರೆ ವಯಸ್ಸಾಗೈತಿ, ನಮ್ಮ ಮನೆ ಡ್ಯೂಟಿ ಹೋಗಿದ್ರು, ನಮ್ಮ ಜೀವನ ಹೆಂಗೆ ರೂಪಿಸ್ಕೊಂತಿದ್ರು. ಈಗ ಮುಂದೆ ನಮ್ಮ ಪಾಪು ಹುಡ್ತತ್ತೆ ಅಪ್ಪ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳ್ಬೇಕು. ಹಿಂಗೆ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ನಟ ದರ್ಶನ್ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಚಿತ್ರದುರ್ಗದ ನೀಲಕಂಠ ದೇವಸ್ಥಾನದಿಂದ ಬೃಹತ್ ಜಾಥಾ ನಡೆಸಲಾಯಿತು. ದರ್ಶನ್ ಹಾಗೂ ಸಹಚರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಧರಣಿಯನ್ನ ನಡೆಸಿದ್ವು. ದರ್ಶನ್ ಮತ್ತು ಆತನ ಸಹಚರರ ಮೇಲೆ ಕಠಿಣಾತಿಕೃತವಾದಂಥ ಸೆಕ್ಷನ್ಗಳಡಿಯಲ್ಲಿ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ಮಾಡಬೇಕು. ಅವ್ರಿಗೆ ಯಾವುದೇ ರೀತಿಯಾದಂಥ ರಾಜಾತಿಥ್ಯ ಅಥವಾ ಪ್ರಭಾವವನ್ನು ಬಳಸುವಂಥ ಕೆಲಸವನ್ನು ಮಾಡಬಾರ್ದು. ಮತ್ತು ಒಬ್ಬ ಸಾಮಾನ್ಯ ಯುವಕ, ಅವನ ಮನೆಗಿದ್ದಂಥವನು ಅವ್ರನ್ನೇ ಆಧಾರ ಸ್ತಂಭ, ದುಡಿಬೇಕು, ಮನೇಲಿ ವಯಸ್ಸಾದ ತಂದೆ ತಾಯಿಗಳ ಜೀವನ ನಡೆಸಬೇಕಾದಂಥ ಒಬ್ಬ ಯುವಕನನ್ನು ಕ್ಷುಲ್ಲಕ ಕಾರಣಕ್ಕೋಸ್ಕರ ಕೊಲೆ ಮಾಡಿರೋವಂಥದ್ದು ಅತ್ಯಂತ ಖಂಡನೀಯ. ಹುಬ್ಬಳ್ಳಿಯಲ್ಲೂ ದರ್ಶನ್ ವಿರುದ್ಧ ಪ್ರೊಟೆಸ್ಟ್. ಹುಬ್ಬಳ್ಳಿಯಲ್ಲೂ ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ನಟ ದರ್ಶನ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು. ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈಗಾಗಲೇ ದರ್ಶನ್ ನಟ ಕೂಡ ಒಬ್ಬ ಅಭಿಮಾನಿಯನ್ನು ಕೊಲೆ ಮಾಡ್ತಾನಂದ್ರೆ ಯಾವ ರೀತಿ ಅವ್ರ ಮನಸ್ಥಿತಿ ಇರಬೇಕು, ಅವ್ರ ಆ್ಯಕ್ಟರ್ ಆಗಕ್ಕೆ ಲಾಯಕನ, ಇವರಿಂದ ಏನು ಸಮಾಜಕ್ಕೆ ಸಂದೇಶ ಕೊಡೋರಿದ್ದಾರೆ, ಯಾವ ನಟನೆ ಮಾಡಿದರೆ ಏನಿದೆ. ಅದಕ್ಕೆ ನಾವು ತೀವ್ರವಾಗಿ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆಯಿಂದ ಖಂಡಿಸ್ತೀವಿ. ಮತ್ತು ಇದು ಉಗ್ರವಾದ ಹೋರಾಟ ಕೂಡ ಇದೆ. ಇದಷ್ಟೇ ಅಲ್ಲ, ಇವತ್ತು ಸಾಂಕೇತಿಕವಾಗಿ ನಾವು ಮನವಿ ಕೊಡ್ತಾ ಇದ್ದೇವೆ, ರಾಜ್ಯಾದ್ಯಂತ ಇಂಥ ನಟನೆಗಳು ಯಾರ್ಯಾರಿದ್ದಾರೆ ಅವ್ರನ್ನ ಖಂಡಿತ ಬ್ಯಾನ್ ಮಾಡಬೇಕು, ಫಿಲಿಂ ಚೇಂಬರ್ದಿಂದ ಕಿತ್ತಾಕಬೇಕು. ತೆರೆ ಮೇಲೆ ನಾಯಕನಾಗಿ ನಟಿಸಿದ ದರ್ಶನ್ ಈಗ ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾರೆ. ದೇವರೆಲ್ಲ ಇನ್ನೊಂದು 15 ದಿವಸಕ್ಕೆ ಸಾಯಿಸ್ಬೇಕು ಅವನನ್ನ. ದರ್ಶನ್ ನಾಯಕನ ಗುಣಗಳನ್ನ ಜೀವನದಲ್ಲೂ ಅಳವಡಿಸಿಕೊಂಡಿದ್ರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ,
ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.